ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬಿಜೆಪಿ ಲೇವಡಿ ಮಾಡಿತ್ತು, ನಿಂತು ಹೋಗುತ್ತೆ ಇದು ಈ ಬಾರಿ ಅಂತ ಹೇಳಿ ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ರಕ್ಷಾ ರಾಮಯ್ಯ ಅವರ ಪರವಾಗಿ ರೋಡ್ ಶೋ ಮಾಡ್ತಾ ಇದ್ರು. ಹೈಟೆಕ್ ಬಸ್ನಲ್ಲಿ ರೋಡ್ ಶೋ ನಡೆಸಲಿರುವ ಮುಖ್ಯಮಂತ್ರಿ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ ಅವರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ನಡುವೆ ಬಿಜೆಪಿಯವರ ಹೇಳಿಕೆಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ರಕ್ಷಾ ರಾಮಯ್ಯ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ರಕ್ಷಾ ರಾಮಯ್ಯ ಸೀತಾರಾಮ್ ಅವರ ಪುತ್ರ ಸೀತಾರಾಮ್ ರಾಮಯ್ಯ ಹಾಸ್ಪಿಟಲ್ ಏನಿದೆ ಅದರ ವಾರಸುದಾರರು. ರಕ್ಷಾ ರಾಮಯ್ಯ ವರ್ಸಸ್ ಡಾಕ್ಟರ್ ಸುಧಾಕರ್ ಅವರ ನಡುವೆ ಸ್ಪರ್ಧೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ. ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಗ್ಯಾರಂಟಿ ಹೇಳಿಕೆಯನ್ನು ವಿಜಯೇಂದ್ರ ಸಮೇತರಾಗಿ ಬಿಜೆಪಿ ಅನೇಕ ನಾಯಕರು ಗ್ಯಾರಂಟಿ ಯೋಜನೆ ನಿಂತು ಹೋಗುತ್ತೆ ಅಂತ ಲೇವಡಿ ಮಾಡಿದರು. ಇದೀಗ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ, 52,000 ಕೋಟಿ ಈ ವರ್ಷ ಕೂಡ ಮೀಸಲಿಡುತ್ತೇನೆ ಅನ್ನುವಂಥ ಭರವಸೆಯನ್ನು ಸಿದ್ದರಾಮಯ್ಯ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂಥ ರೋಡ್ ಶೋ. ಇದೇ ವೇಳೆ 6 ಸೀಟು ಮತ್ತು ಒಂದು ಕಾಟ್ ಹಾಗೂ ವಾಶ್ರೂಮ್ ವ್ಯವಸ್ಥೆ ಕೂಡ ಈ ಬಸ್ಸಲ್ಲಿದೆ. ಹೈಟೆಕ್ ಬಸ್ ಇದು. ಎಲೆಕ್ಷನ್ ಪ್ರಚಾರಕ್ಕಾಗಿ ಸಿದ್ಧಪಡಿಸಿರುವಂಥ ಬಸ್. ರೆಸ್ಟ್ ಬೇಕಾದರೆ ರೆಸ್ಟ್ ತಗೊಳ್ಳೋದಕ್ಕೂ ಅವಕಾಶ ಇದೆ. ನಮ್ಮ ನಿಕೇಶ್ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಸಾಧ್ಯವಾದರೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಾವು. ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಯಾವ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನು ನಿಲ್ಲಿಸಲ್ಲ. ಗ್ಯಾರಂಟಿಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಅದಕ್ಕೋಸ್ಕರನೇ 52,000 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಇಟ್ಟಿದ್ದೀವಿ. ಕರ್ನಾಟಕದಲ್ಲಿ ಈ ಟರ್ಮು ನಾವೇ ಇರ್ತೀವಿ. ಓಕೆ, ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ಮಾಡ್ತಿರುವಾಗಲೇ ಅವರ ಬಸ್ಸನ್ನು ಪರಿಶೀಲನೆ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು. ಸಿಎಂ ಪ್ರಯಾಣ ಮಾಡುವಂಥ ಬಸ್ ಪರಿಶೀಲನೆ. ಮೊನ್ನೆ ಹೆಲಿಕಾಪ್ಟರಲ್ಲಿ ಬಂದ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರನ್ನು ಕೂಡ ಪರಿಶೀಲನೆ ಮಾಡಿದ್ದು ಚುನಾವಣಾಧಿಕಾರಿಗಳು. ಪ್ರತಿಯೊಬ್ಬರನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಅವರ ಜವಾಬ್ದಾರಿ ದುಡ್ಡು ಕಾಸು ಹಣ ಹೆಂಡ ಏನಾದರೂ ಇದೆಯಾ ಅಂತೇಳಿ ಪರಿಶೀಲನೆ ಮಾಡ್ತಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು. ಯಾಕೆಂದರೆ ಯಾರೂ ಅತೀತರಲ್ಲ ಕಾನೂನಿಗೆ ಮೇಲೆ. ಸೊ ಹಾಗಾಗಿ ಕೆಲವು ಡೌಟ್ ಇರುತ್ತೆ, ಆ ಬಸ್ಸಲ್ಲಿ ದುಡ್ಡು ಹೋಗಿರ್ಬೋದೇನೋ, ಹಂಚೋದಕ್ಕೆ ಏನೋ ತಗೊಂಡೋಗಿರ್ಬೋದು. ಮುಖ್ಯಮಂತ್ರಿಗಳ ಬಸ್ಸು ಅಂತ ಹೇಳುವಾಗ ಯಾರೂ ಅದನ್ನು ಮುಟ್ಟೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಿರುವಾಗ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಳಿಕೆಯನ್ನು ಕೂಡ ಗಮನಿಸಿದ್ರಿ. ಹಲೋ ಹಲೋ ಒಂದ್ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರ್ಯಾಲಿಯನ್ನ ಈಗಾಗಲೇ ಆರಂಭವನ್ನ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಉಳಿದ ಎಲ್ಲ ನಾಯಕರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತ ರಕ್ಷಾ ರಾಮಯ್ಯನವರನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಇರಬಹುದು, ಹಾಗೆ ಡಾಕ್ಟರ್ MC ಸುಧಾಕರ್ ಇರಬಹುದು, ಹಾಗೆ ಸಿಎಂ ಸಿದ್ದರಾಮಯ್ಯನ ಆದಿಯಾಗಿ ಎಲ್ಲ ನಾಯಕರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಸಹಸ್ರಾರು ಮಂದಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿರುವಂತದ್ದು. ಮೊನ್ನೆ ಅಷ್ಟೇ ಗಮನಿಸ್ತಿದ್ವಿ, ಡಾಕ್ಟರ್ ಇಲ್ಲಿ ಸುಧಾಕರ್ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ರಕ್ಷಾ ರಾಮಯ್ಯನವರ ವಿರುದ್ಧವಾಗಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ರಕ್ಷಾ ರಾಮಯ್ಯನವರು ಸೋಲನ್ನು ಅನುಭವಿಸೋದಿಲ್ಲ. ಕಾರಣ ಇಷ್ಟೇ, ನಾವು ಹೋರಾಟವನ್ನು ಮಾಡ್ತೀವಿ, ಯುವ ಪ್ರತಿಭೆ ಯುವ ನಾಯಕ ಅಂತೆಲ್ಲ ಹೇಳಿ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಆಗಸ್ಟ್ 23, 2007ರಂದು ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ಥಾಪನೆ ಆಯಿತು. ಆ ಚಿಕ್ಕಬಳ್ಳಾಪುರ ಸ್ಥಾಪನೆ ಆದ್ರಿಂದ 2019ರ ತನಕ ಕಾಂಗ್ರೆಸ್ ಇಲ್ಲಿ ಭದ್ರ ನೆಲೆಯನ್ನ ಉರ್ಕೊಂಡು ಬಂದಿರುವಂತದ್ದು. ಆದ್ರೆ 2019ರಲ್ಲಿ ವೀರಪ್ಪ ಮೊಯ್ಲಿ ಅವರು ಸೋತರು. ಬಚ್ಚೇಗೌಡ ಅವರ ವಿರುದ್ಧ 1,82,000 ಮತಗಳ ಅಂತರದಲ್ಲಿ ಬಚ್ಚೇಗೌಡ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ. ಆದ್ರೆ ಈ ಸಲ ಕಾಂಗ್ರೆಸ್ ಇಂದ ರಕ್ಷಾ ರಾಮಯ್ಯನವರು ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನಿಂದ 6 ವಿಧಾನಸಭಾ ಕ್ಷೇತ್ರ ಇದೆ, ಆದರೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಾರುಪತ್ಯವನ್ನ ಮೆರಿತಾ ಇದೆ. ಆದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ. 2019ರ
ಉಪಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಿದ್ರು. ಆದ್ರೆ 2023 ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಸೋತಿದ್ರು. ಈ ಸಲ MP ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವರ ವಿರುದ್ಧವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಆ ರ್ಯಾಲಿಯನ್ನು ನೀವು ಗಮನಿಸ್ತಾ ಇರಬಹುದು. ಎಲ್ಲೆಲ್ಲೂ ಕೂಡ ರಕ್ಷಾ ರಾಮಯ್ಯನವರ ಪರವಾಗಿ ಘೋಷಣೆಗಳು ಕೂಡ ಮೊಳಗ್ತಾ ಇರುವಂತದ್ದು. ಸಹಸ್ರಾರು ಮಂದಿ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಮೇಲ್ಗಡೆ ನೀವು ಗಮನಿಸ್ತಾ ಇರಬಹುದು. ರ್ಯಾಲಿಯಲ್ಲಿ CM ಸಿದ್ದರಾಮಯ್ಯನವರು, ರಕ್ಷಾ ರಾಮಯ್ಯನವರು ಹಾಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸಹಸ್ರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಜೈಘೋಷ ಮೊಳಗ್ತಾ ಇದೆ. ಫ್ಲೆಕ್ಸ್ ಇರ್ಬೋದು, ಬ್ಯಾನರ್ ಇರ್ಬೋದು, ಬಂಟಿಂಗ್ ಎಲ್ಲವೂ ಕೂಡ ಇಲ್ಲಿ ರಾರಾಜಿಸ್ತಾ ಇದೆ. ಬಹಳ ಪ್ರಮುಖವಾಗಿ ನೀವು ಗಮನಿಸಬಹುದು, CM ಸಿದ್ದರಾಮಯ್ಯನವರು ಬೆಂಗಳೂರಿಂದ ಸೀದಾ ಬಸ್ನ ಮುಖಾಂತರ ಇಲ್ಲಿಗೆ ವಿಶೇಷ ಬಸ್ನ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಒಂದೆರಡು ಶಬ್ದಗಳನ್ನ ಹೇಳಿದ್ರು. ನಾವು ಈ ಸಲ ರಕ್ಷಾ ರಾಮಯ್ಯನವರು ಗೆದ್ದೇ ಗೆಲ್ತಾರೆ, 100% ವಿಶ್ವಾಸವಿದೆ ಅಂತ ರಕ್ಷಾ ರಾಮಯ್ಯನವರು ಕೂಡ ಅದನ್ನೇ ಹೇಳ್ತಾರೆ.